ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನನ್ನ ಹೆಸರು ವಸಂತ್ ಬೋಗಾರ್ ಅಂತ. ನಾನು ಜೈ ಕಿಸಾನ್ ಜಂಕ್ಷನ್ ಕಣ್ಣೂರಲ್ಲಿ ಸ್ಟೋರ್ ಮ್ಯಾನೇಜರ್ ಅಂತ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ನಮ್ಮ ಜಂಕ್ಷನ್ ಅಂಡರ್ನಲ್ಲಿ ಸಾವಸಂಗ ಗ್ರಾಮದಲ್ಲಿ ಒಬ್ಬರು ರೈತರು ಹೊಲಕ್ಕೆ ಬಂದಿದ್ದು. ನಾವು 1 ಎಕರೆ ಟೊಮೊಟೊ ಬೆಳೆದಿದ್ರು ಅವರು. ಆ 1 ಎಕರೆ ಟೊಮೊಟೊದಲ್ಲಿ ನಾವ್ ಏನ್ ಮಾಡಿದ್ದು, ನಮ್ಮಲ್ಲಿ ಒಂದು ಅರ್ಧ ಎಕರೆ ಟೊಮೊಟೊಗೆ ಒಂದು ಡೆಮೋ ಕೊಟ್ಟಿದ್ವಿ. ಯಾವ್ದಪ್ಪ ಅಂದ್ರೆ ನಮ್ಮಲ್ಲಿ ಹೊಸದಾಗಿ ಪರಿಚಯ ಆಗಿರತಕ್ಕಂತ ಸ್ಮಾರ್ಟ್ ಸೊಲ್ಯೂಷನ್ ಮತ್ತು ನ್ಯಾನೋ DAP ಇದನ್ನ ಏನ್ ಮಾಡಿದ್ದು, ಒಂದು ಅರ್ಧ ಎಕರೆ ಡೆಮೋ ಕೊಟ್ಟಿದ್ದೆವು. ಅದನ್ನ ರಿಸಲ್ಟ್ ಹೆಂಗ್ ಬಂದೈತಿ ಮತ್ತು ಅವ್ರ ಅನಿಸಿಕೆ ಏನು ಅದನ್ನ ರೈತರ ಬಾಯಿಂದ ಕೇಳೋಣ. ಮೊದಲಿಗೆ ರೈತರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ವಿಶಾಲ್ ಬಿರಾದರ್. ನಮ್ಮ ಊರು ಬಂದದ್ದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ ಗ್ರಾಮ. ಸರ್, ಈಗ 8 ದಿನಗಳ ಹಿಂದೆ ನಾವು ನಿಮ್ ಹೊಲಕ್ಕೆ ಬಂದಿದ್ದೇವೆ. ಅವಾಗ 1 ಎಕರೆ ಟೊಮೊಟೊ ಪ್ಲಾಟ್ನಾಗ ನಿಮ್ಗೆ ಅರ್ಧ ಎಕರೆಗೆ ನಾವು ಏನ್ ಮಾಡಿದ್ದು, ಒಂದು ಅರ್ಧ kg ಸ್ಮಾರ್ಟ್ ಸೊಲ್ಯೂಷನ್ ಆಮೇಲೆ 250 ml ನ್ಯಾನೋ DAP ನಿಮಗೆ ಸ್ಪ್ರೇ ಮಾಡ್ಲಕ್ಕೆ ನಾವು ಡೆಮೋ ಕೊಟ್ಟಿದ್ದೀವಿ ಸರ್. ಈಗ ಹೊಡೆದದ್ದು ಅರ್ಧ ಎಕರೆ ಮತ್ತು ಹೊಡಿಲಾರ್ದ ಅರ್ಧ ಎಕರೆಗೆ ನಿಮ್ಗೆ ಏನ್ ಡಿಫ್ರೆನ್ಸ್ ಸ್ವಲ್ಪ ಹೇಳಿ. ನೀವು 8 ದಿನದಿಂದ ನೀವು ಬಂದು ಕೊಟ್ಟು ಸ್ಮಾರ್ಟ್ ಸೊಲ್ಯೂಷನ್ ಹಾಗೂ ನ್ಯಾನೋ DAP ಕೊಟ್ಟಿರಿ. ಹೌದು ಸರ್. ನಾನು ಅದ್ರಾಗ ಒಂದು ಸಣ್ಣ ಪ್ಯಾಚ್ ಬಿಟ್ಟು ಉಳಿಕಿದ್ದೆಲ್ಲ ಸ್ಪ್ರೇ ಮಾಡೀನಿ. ಸ್ಪ್ರೇ ಮಾಡಿದ್ರಿ? ಈಗ ಬಿಟ್ಟು ಪ್ಯಾಚಿಗೆ ಇದಕ್ಕ ಏನ್ ಫರಕ್ ಆಗ್ಯದ ಅಂದ್ರೆ ಫಸ್ಟಿಗೆ ಅಷ್ಟು ಗಿಡಗಳು ಪಡ್ಲು ಬಾಳ ಹೊಡೆದೈತಿ. ಪಡ್ಲು ಚಲೋ ಬ್ರಾಂಚಸ್ ಚಲೋ ಬಂದೈತಿ. ಮತ್ತ ಆ ಬೆಟ್ಟ ಜಾಗಕ್ಕೂ ಇಲ್ಲಿಗೂ ಹೂವಿನ ಸಂಖ್ಯೆ ಬಹಳ ಆಗ್ಯದ. ಹೂವಿನ ಸಂಖ್ಯೆನೂ ಹೆಚ್ಚಾಗೈತ್ರಿ. ಹೂ ಒಟ್ಟ ಉದ್ರಿಲ್ರಿ, ಹೂವಿನ ಸಂಖ್ಯೆ ಹೆಚ್ಚಾಗೈತ್ರಿ. ನೆಕ್ಸ್ಟ್ ಹೂವಿನ ಸಂಖ್ಯೆ ಹೆಚ್ಚಾಗೈತಿ. ಮೇಲಾಗಿ ಕಾಯಿ ಸೈಜಿಂಗ್ ಆಗೈತ್ರಿ. ಕಾಯಿ ಸೈಜ್ ಆಗೈತಿ ಮತ್ತು ಕಾಯಿ ಶೈನಿಂಗ್ ಆಗೈತಿ. ಇಲ್ಲಿ ನೋಡ್ಬೋದ್ರಿ ನೀವು ಕಾಯಿ ಸೈಜ್. ಅಲ್ಲಿ ನೋಡ್ರಿ, ಒಂದ್ ಆಪಲ್ ಸೈಜಿನ ಕಾಯಿ ಆಗೈತಿ. ಮತ್ ಕಾಯಿಗಳಿಗೆ ಯಾವ್ದೇ ರೀತಿ ರೋಗ ಇಲ್ಲ, ಏನಿಲ್ಲ. ಎಲ್ಲ ಕಾಯಿ ಚಲೋ ಅದ ಸರ್. ನೋಡ್ರಿ ಸರ್, ಹಿಂಗೈತ್ರಿ. ಕಾಯಿನೂ ಚಲೋ ಐತೆ ಸರ್. ಈಗ ಕಾಯಿನ ಸಂಖ್ಯೆ ಹೆಚ್ಚಾಗೈತ್ರಿ. ನೀವೇ 8 ದಿನ ಮೊದಲು ಬಂದಾಕರೆ ಇದು ಈ ಜಾಗ ನಡವರ್ಕ್ ಸಾಲ ಜಾಗ ಹೈಲಿಕ್ ಬರ. ಈಗ ನಾವು ನಿಮ್ಗೆ ಡೆಮೋ ಕೊಡೋಕ್ಕಿಂತ ಮೊದಲು ನಾವು ನೋಡಿದ್ದೇವ್ರಿ. ಈಗ ಆಲ್ಮೋಸ್ಟ್ ಅಲ್ಲ ಈಗೆಲ್ಲ ಹೊಡ್ಲಿಕ್ಕೆ ಅವಾಗ ಅನುಕೂಲ ಇತ್ತು. ಈಗ ಏನೇ ಹೊಡ್ಲಿಕ್ಕೆ ಸರ್, ಈಗ 1 ಎಕರೆದೊಳಗ ಸ್ವಲ್ಪ ನೀವು ಹೊಡ್ಲಾರ ಪ್ಲಾಟ್ ಒಂದ್ ಸ್ವಲ್ಪ ಬಿಟ್ಟಿದ್ರಿ. ಅದು ಹೊಡ್ಲಾರ ಪ್ಲಾಟ್ ನಮ್ಗೆ ಹೆಂಗೈತಿ, ಏನ್ ಚೇಂಜಸ್ ಇಲ್ಲ ಅನ್ನೋದು ಸ್ವಲ್ಪ ನಮ್ಗೆ ತೋರಿಸ್ಕೊಡ್ತೀರಿ ಸರ್? ಅದು ಇದರಿಂದ ಇದೇನದಲ್ರಿ, ಇದು ಇಷ್ಟೇನ ಸರ್? ಈ ಕಡೆ ಮ್ಯಾಗ ಬಿಟ್ಟಿದ್ದೇನ್ರಿ. ಇದೇನು ಅಷ್ಟು ಹೊಡೆದೈತ್ರಿ. ಅದು ಪ್ಲಾಟ್ ಎಲ್ಲ ಹೊಡೆದ. ಇದು ಏನೈತಿ, ಇದು ಹೊಡ್ಲಾರ ಪ್ಲಾಟ್ ಐತಿ. ಸರ್, ನಿಮ್ಗೆ ಅದಕ್ಕ ಮತ್ತೆ ಈ ಪ್ಲಾಟಿಗೆ ಏನ ಈಗ ಡಿಫ್ರೆನ್ಸ್ ಅಂತ ನಿಮ್ ಬೈಲೆ ನೀವು ಸ್ವಲ್ಪ ಹೇಳ್ಬೋದು. ಈಗ ನೀವೇ ನೋಡ್ಬೋದ್ರಿ ಸರ್, ಅಲ್ಲಿ ಅಂತೂ ಯಾವ ಜಾಗ ಎಲ್ಲಿ ನೋಡಿದ್ರು ಜಾಗ ಇಲ್ಲ ಹೈಲಿಕ್ಕ. ಇಲ್ಲಿ ನೋಡ್ಬೋದ್ರಿ ನೀವು, ಬ್ರಾಂಚಸ್ ಕಮ್ಮಿ ಅದಾವ. ಇದಕ್ಕ ಬ್ರಾಂಚಸ್ ಕಡಿಮೆ ಸರ್, ಈಗ ಹೊಡೆದಕ್ಕೆ ಹೆಚ್ಚೈತಿ. ಹೂನು ನೋಡ್ಬೋದ್ರಿ ನೀವು, ಹೂ ಕಮ್ಮ ಅಲ್ಲಿ. ಹೂವಿನ ಸಂಖ್ಯೆನೂ ಕಮ್ಮ ಸರ್. ಕಮ್ಮ ಅದ್ರ ಅಲ್ಲಿ ಹೂವಿನ ಸಂಖ್ಯೆನೇ ಇದಕ್ಕ ಹೂವಿನ ಸಂಖ್ಯೆನೇ ಇಲ್ಲ ಸರ್. ಈಗ ಆಲ್ಮೋಸ್ಟ್ ಅಲ್ಲ ಹೂವಿನ ಸಂಖ್ಯೆ ಕಮ್ಮಿ ಐತ್ರಿ ಸರ್. ಸರ್, ನೀವು ಹೊಡೆದ ಪ್ಲಾಟಿಗೆ ಹೂವಿನ ಸಂಖ್ಯೆ ಸ್ವಲ್ಪ ಹೆಚ್ಚಾಗೈತ್ರಿ. ಬ್ರಾಂಚಸ್ ಹೆಚ್ಚು ಹೊಡೆದೈತಿ. ಮತ್ತೆ ಈಗ ಅಲ್ಲಿ ನೋಡ್ಬೋದು ಸರ್ ನೀವು, ಅಲ್ಲಿ ಈಗ ಅದಕ್ಕ ಈ ಸದ್ಯ ಇಲ್ಲಿ ನೋಡಿದ್ರು ಅದು ನಾವ್ ಇಲ್ಲಿ ಹಾಯ್ಲಕ್ ಬರ್ಲಾರಂಗ ಐತಿ ಸರ್. ಹೌದ್ರಿ. ಈಗ ಇದಕ್ಕ ಸ್ವಲ್ಪ ಗ್ಯಾಪ್ ಐತ್ರಿ. ಎಲ್ಲಾ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲಾ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ನನಗ್ ಕೊಟ್ಟ ಡೆಮೋ ಅರ್ಧ ಎಕರೆ ಹೊಡೆದಕ್ಕೂ ರಿಸಲ್ಟ್ ಬಾಳ ಚಲೋ ಕೊಟ್ಟೈತಿ. ಚಲೋ ಐತ್ರಿ. ಚಲೋ ಬಂದೈತ್ರಿ. ಚಲೋ ಬಂದ್ರಿಂದ ಈಗ ನಾ 12 ದಿನಕ್ಕೊಮ್ಮೆ ಸ್ಪ್ರೇ ತಗೋತೀನಿ. 12 ದಿನಕ್ಕೊಮ್ಮೆ ನೀವು ಸ್ಪ್ರೇ ಮಾಡ್ತೀನಿ. ಹೆಂಗಿದ್ರು ಸ್ಪ್ರೇ ಮಾಡ್ತೀನಿ. ಇದು ರೈತರು ಎಲ್ಲಾರು ಬಳಸ್ಬೇಕು. ಎಲ್ಲಾ ರೈತರು ಬಳಸ್ಬೇಕು. ಎಲ್ಲಾ ರೈತರಿಗೆ ಒಂದು ಉತ್ತಮ ಇಳುವರಿ ಸಂಬಂಧ ಬಳಸ್ಬೇಕ್ರಿ. ಕಮ್ಮಿ ಖರ್ಚಿನಾಗ ಜಾಸ್ತಿ ಇದು ಆಕೈತ್ರಿ. ಕಡಿಮೆ ಖರ್ಚುಗಳಿಗೆ ಹೆಚ್ಚಿನ ಉತ್ಪನ್ನ ಬಳಸ್ಲಕ್ಕ ಇದನ್ನ ಸ್ಮಾರ್ಟ್ ಸೊಲ್ಯೂಷನ್ ಮತ್ತು ಜೈ ಕಿಸಾನ್ ನ್ಯಾನೋ DAP ಬಳಸಬೇಕು. ಧನ್ಯವಾದ.